ಅಲ್ಲ ಅದೇ ಅಲ್ವಾ ವಿಷಯ ಅಂದರೆ ಭಯ ಇದ್ದಲ್ಲೇನೆ ಏನೋ ಒಂದು ಅಂದರೆ ಕೇರಿಂಗ್ ಅಥವಾ ಬೇರೆ ಏನೋ ವಿಷಯ ಬೇಕು ಅಂತ ಅನ್ಸೋದು. ಅಂದರೆ ಭಯ ಇಲ್ದಲೇ ಏನು ಮಾಡೋಕ್ಕಾಗತ್ತೆ ಮನುಷ್ಯ? ಪ್ರೀತಿನೇ. ಪ್ರೀತಿ ಜಾಗದಲ್ಲಿ ಭಯ ಇರಲ್ಲ, ಭಯ ಇದ್ದ ಜಾಗದಲ್ಲಿ ಪ್ರೀತಿ ಇರಲ್ಲ. ಕರೆಕ್ಟ್ ಅಲ್ವಾ? ಸೊ ಸೊ ಅವನು ಅಫ್ಕೋರ್ಸ್ ಆ ಪ್ರೀತಿ, ಆ ಭಯ ಇಲ್ದಿರೋ ಪ್ರೀತಿನ ಹುಡ್ಕೊಂಡು ಡೆಫಿನೆಟ್ಲಿ ಹೋಗಿರ್ತಾನೆ. ಸೊ ಆ ಥರನೇ ಕ್ಯಾರೆಕ್ಟರೈಸೇಷನ್. ತಾಳಿ ಕಟ್ಟಿದ್ದೀನಿ. ಅದಕ್ಕೆ ಧೈರ್ಯ ಪ್ರೀತಿನೇ ಅನ್ಸುತ್ತೆ ಮೊದಲು. ಅದಕ್ಕೆ ಸಪೋರ್ಟಾಗಿ ನಿಲ್ಲೋದು ನನ್ನ ತಮ್ಮ ವಲ್ಲಭ. ಅಫ್ಕೋರ್ಸ್ ಇವಾಗ ನಾವು ಪ್ರೀತಿ ಅಂತ ಬಂದಾಗ ಜಗತ್ತೇ ಸಪೋರ್ಟ್ ಮಾಡುತ್ತೆ ಅಂತಾರೆ, ಇನ್ನು ನನ್ನ ಒಡ ಹುಟ್ಟಿದವನು ಸಪೋರ್ಟ್ ಮಾಡಲ್ವಾ? ಸೊ ಆ ಥರ ಕ್ಯಾರೆಕ್ಟ್ರು. ಆ್ಯಂಡ್ ಡೆಫಿನೆಟ್ಲಿ ಅವನು ಅವಳನ್ನ ಬಿಟ್ಟಂತೂ ಬದುಕಲ್ಲ ಅನ್ನಂಗೆ ಇರುತ್ತೆ ಕೇಶವಂಗೆ ಇದು. ಅವಳನ್ನ ಮದುವೆ ಆಗಲಿಲ್ಲ ಅಂದರೆ ಅವ್ನು ಸಾಯ್ತಾನೆ ಅನ್ನೋ ಲೆವೆಲ್ ಆಫ್ ಪ್ರೀತಿ. ಆಲ್ ಆಫ್ ಸಡನ್ ಎಂಗೇಜ್ಮೆಂಟು ಮದುವೆ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಮೀನಾ ಮನೇಲಿ. ಹಾಗಾಗಿ ಅರ್ಜೆಂಟಲ್ಲಿ ಮನೆಯಲ್ಲಿ ಹೆಂಗೆ ಕನ್ವೆ ಮಾಡೋಕ್ಕೂ ಟೈಮ್ ಇರ್ತಿರ್ಲಿಲ್ಲ ಇರಲಿಲ್ಲ. ಒಂಥರ ಟೀಮ್ ವರ್ಕು, ಇವ್ರ ತಮ್ಮ ನನ್ನ ತಮ್ಮ. ಸೊ ನಾವಿಬ್ರು ಓಡಾಡ್ಕೊಂಡು ಕದ್ದು ಮುಚ್ಚಿ ಮದುವೆ ಆಗ್ತೀವಿ. ಸೊ ಮಜಾ. ಇಲ್ಲ ಗೊತ್ತಿಲ್ಲ, ನೆಕ್ಸ್ಟ್ ಗೊತ್ತಾಗುತ್ತೆ. ಅಂದರೆ ಅದು ನನಗೆ ಗೊತ್ತಾಗುತ್ತೆ. ಸೊ ಇವರಿಬ್ರು ಜಗಳ ಮಾಡ್ತಾ ಇರೋದು ಅಂದರೆ ನಮ್ಮಪ್ಪ ಮತ್ತು ಇವ್ರು ಜಗಳ ಮಾಡ್ತಿದ್ದಾರೆ ಅಂತ. ಬಟ್ ನಾನು ಹೇಗಾದ್ರು ತಪ್ಪಿಸ್ಬೇಕು, ಅಷ್ಟೊತ್ತಿಗೆ ಇದೆಲ್ಲ ಆಗೋಗುತ್ತೆ. ಬಟ್ ಡೆಫಿನೆಟ್ಲಿ ಅದೊಂದು ಸರ್ಪ್ರೈಸ್ ಪ್ಯಾಕೇಜು. ಹೌದು, ಅಂದರೆ ನಾನು ಬೇರೆ ಒಂದು ಡೈಲಾಗ್ ಹೇಳ್ಬಿಟ್ಟಿದ್ದೀನಿ, ಲೈಕ್ ನಿಮ್ಮಂಥ ಮಾವ ಸಿಗ್ತಾರಂದ್ರೆ ನಂಗಂತ ಮದುವೆನೇ ಬೇಡ ಅಂತ. ಈಗ ಮದುವೆ ಆಗೋಗಿದ್ದೀನಿ, ಈಗ ಅವ್ರನ್ನ ನೋಡಿದ್ರೆ ಹೇಗಿರುತ್ತೆ ಅನ್ನೋದು ನೋಡ್ಬೇಕು. ಸೊ ಬ್ಯೂಟಿಫುಲ್ ಕ್ಯಾರೆಕ್ಟರೈಸೇಷನ್ ಮುಂದಕ್ಕೆ ಅಂತ ಅನ್ಸುತ್ತೆ ನನಗೆ. ನನ್ನ ಒರಿಜಿನಲ್ ಮದ್ವೆಲೂ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟಿರ್ಲಿಲ್ಲ. ಸುಳ್ಳು ನಾನು ಒಪ್ಪಲ್ಲ. ಇಲ್ಲ, ಸೀರಿಯಸ್ ಆಗಿ ಎಲ್ಲ ಪ್ರತಿಯೊಂದು ಮಾಡಿಸಿದ್ರು. 14 ನಿಮಿಷ ಇದೆ ವಿಡಿಯೋ ಇವ್ರ ಮದ್ವೆದು, ನಾನು ನೋಡಿದ್ದೀನಿ ಇವತ್ತು. ಅದು ಒರಿಜಿನಲ್ ಬಿಡಿ, ಬಟ್ ಇಷ್ಟು ಕಷ್ಟ ನನ್ನ ಈ ಕಾಸ್ಟ್ಯೂಮ್ನ ನಾನೀಗ 5ನೇ ದಿನ ಹಾಕೊಳ್ತಾ ಇರೋದು. ಅಂದ್ರೆ ಕಷ್ಟಪಟ್ಟು ಇಷ್ಟಪಟ್ಟು ಮದ್ವೆ ಸೀನ್ಸ್ನ ಮಾಡ್ತಾ ಇದೀವಿ. ಇನ್ನೂ 2 ದಿನ ಹಾಕಬೇಕು, ರೆಡಿ ಇರಿ. ಹೌದು. ಲವ್ ಮ್ಯಾರೇಜು, ಆ ಲವ್ ಮ್ಯಾರೇಜು ಡಿಫ್ರೆಂಟ್ ಆಗಿತ್ತು, ಮನೆಯವರೆಲ್ಲ ಒಪ್ಪಿ ಮಾಡಿದ್ದು. ಈ ಲವ್ ಮ್ಯಾರೇಜು ಕದ್ದು ಮುಚ್ಚಿ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಕದ್ದು ಮುಚ್ಚಿ ಆದ್ರೆ ಹಿಂಗೂ ಆಗ್ತೀವಾ ಅಂತ. ಕದ್ದು ಮುಚ್ಚಿ ಮಚ್ಚೆಲ್ಲ ತಗೋಬರೋ ಲೆವೆಲ್ಗೆ ಲವ್ ಇದು. ಹೌದು.